ಕರ್ನಾಟಕ ಪ್ರದೇಶಗೊಂಡ ಕುರುಬರ ಸಂಘ ಚಿಂಚೋಳಿ ಮತ್ತು ಅಲೆಮಾರಿ ಬುಡಕಟ್ಟು ಸಂಚಾರಿ ಕುರಿಗಾಯಿಗಳ ಹೋರಾಟ ಸಮಿತಿ ಚಿಂಚೋಳಿ ವತಿಯಿಂದ ಬೃಹತ್ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕು ಕುರಿಗಾಯಿ ಶ್ರೀ ಶರಣಪ್ಪ ಜಮ್ಮನಕಟ್ಟಿ ಕೊಲೆ ಮಾಡಿರುವ ಆರೋಪಿಗಳಿಗೆ ಬಂಧಿಸಿ ಸೂಕ್ತ ನ್ಯಾಯ ಒದಗಿಸುವಂತೆ ಕುರಿತು ಮನವಿ. ಈ ಘಟನೆಗೆ ಕಾರಣರಾದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮತ್ತು ಸರ್ಕಾರ ಕುರಿಗಾರರ ಹಿತ ರಕ್ಷಣಾ ಕಾಯ್ದೆ ತಕ್ಷಣವೇ ಜಾರಿಗಾಗಿ ತರಬೇಕು. ಕುರಿಗಾಯಿಗಳಿಗೆ ರಕ್ಷಣೆ ಮತ್ತು ಭದ್ರತೆಗಾಗಿ ಸರ್ಕಾರ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ರಾಜ್ಯಾದ್ಯಂತ ಹಲವಾರು ವರ್ಷಗಳಿಂದ ಕುರಿಗಾಯಿಗಳ ಆಗ್ರಹವಾಗಿದೆ. ಬೇಡಿಕೆಯನ್ನು ಕೂಡಲೇ ಈಡೇರಿಸಬೇಕು. ಮುಖ್ಯಮಂತ್ರಿಗಳು 2023-24ನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಗುವುದು ಎಂದು ಭರವಸೆಯನ್ನು ನೀಡಿದರು. ಆದರೆ ಕಾಯ್ದೆಯನ್ನು ಜಾರಿಗೆ ತರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು ಮತ್ತು ಕುರಿಗಾಯಿ ಶ್ರೀ ಶರಣಪ್ಪ ಜಮ್ಮನಕಟ್ಟಿಗೆ ಕೂಡಲೇ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಕುರಿಗಾಯಿಗಳ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ಇದೇ ಸಂದರ್ಭದಲ್ಲಿ ಶ್ರೀ ಗೋಪಾಲ ಎಂಪಿ, ರೇವಣ್ಣ ಸಿದ್ದಪ್ಪ ಅಣಕಲ, ಹಣಮಂತ ಪೂಜಾರಿ ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ಸಂಗೊಳಗಿ, NKS TV4. ಕರ್ನಾಟಕ ಪ್ರದೇಶಗೊಂಡ ಕುರುಬರ ಸಂಘ ಅಲೆಮಾರಿ ಮತ್ತು ಬುಡಕಟ್ಟು ಕುರಿಗಾಯಿ ಸಂಚಾರಿ ಕುರುಬರ ಸಂಘ ಚಿಂಚೋಳಿ ವತಿಯಿಂದ 15/3/2025 ಇವತ್ತಿನ ದಿವಸ ಮನೆ ಚಿಂಚೋಳಿ ತಹಶೀಲ್ದಾರ್ ಅವರ ಮುಖಾಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಮನವಿ ಪತ್ರವನ್ನು ಈ ಹೋರಾಟದ ಮುಖಾಂತರ ಕೊಡೋಕ್ಕಿಂತ ಮುಂಚಿತವಾಗಿ ಶ್ರೀಯುತ ರೇವಣ್ಣ ಸಿದ್ದಪ್ಪ ಅಣಕಲ ಅಣ್ಣರವರು ಮಾತಾಡಬೇಕಂತ ನೆನೆಸ್ಕೋತೀನಿ ಬಂಧುಗಳೇ. ಆತ್ಮೀಯ ಬಂಧುಗಳೇ, ಮೊನ್ನೆ ನಡೆದಂತ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನಲ್ಲಿ ಕುರಿ ಕಾಯ್ದುಕೊಂಡು ತಾನು ಮಲಗಿದ ಸಮಯದಲ್ಲಿ ದುಷ್ಕರ್ಮಿಗಳು ಬಂದು ಆತನನ್ನು ಕೊಲೆ ಮಾಡಿ ಕುರಿಗಳನ್ನು ಲಾರಿಯ ಮುಖಾಂತರ ತುಂಬಿಕೊಂಡು ಹೋದಂಥ ಘಟನೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿದ್ದ ವಿಷಯವಾಗಿದೆ. ಬಂಧುಗಳೇ, ಈ ರಾಜ್ಯದಲ್ಲಿ ಕುರಿಗಾಯಿಗಳಿಗೆ ಯಾವುದೇ ರಕ್ಷಣೆ ಇಲ್ಲ. ಕುರಿಗಾಯಿಗಳಿಗೆ ಸರ್ಕಾರ ಯಾವುದೇ ಕಾನೂನು ಜಾರಿ ಮಾಡ್ತಾ ಇಲ್ಲ. ಕುರಿಗಾಯಿಗಳನ್ನು ತಾವು ಬದುಕುವ ಒಂದು ಮೂಲ ಕಸಬು ಕುರಿ ಕಾಯುವುದಿದ್ದರೂ ಕೂಡ ಆ ಕುರಿಗಾಯಿಗಳಿಗೆ ರಕ್ಷಣೆ ಫಾರೆಸ್ಟ್ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರ ಆಗಲಿ ಯಾರು ರಕ್ಷಣೆ ಕೊಡ್ತಾ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಕುರಿಗಾಯಿಗಳಿಗೆ ಪ್ರತ್ಯೇಕವಾದಂಥ ಕಾನೂನು ಮಾಡುತ್ತೇನೆಂದು ಹೋದ ಒಂದು ಬಜೆಟ್ನಲ್ಲಿ ಅವರು ಘೋಷಣೆ ಮಾಡುತ್ತೇವೆಂದು ಹೇಳಿದರು ಕೂಡ ಈ ಬಜೆಟ್ನಲ್ಲಿಯೂ ಕೂಡ ಕುರಿಗಾಯಿಗಳ ಒಂದು ಕಾನೂನು ಆಗಿಲ್ಲ. ಅದರಿಂದ ಕುರಿಗಾಯಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಪದೇ ಈ ರಾಜ್ಯದಲ್ಲಿ ಕುರುಬರ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗ್ತವೆ. ಅದಕ್ಕಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಕುರಿಗಾಯಿಗಳಿಗೆ ಒಂದು ಕಾನೂನು ಮಾಡಬೇಕೆಂದ ನಾನು ಕರ್ನಾಟಕ ಪ್ರದೇಶ ಕುರುಬರ ಸಂಘ ತಾಲೂಕಾ ಶಾಖೆ ಚಿಂಚೋಳಿ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ. ಈ ಹೋರಾಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತಹ ಶ್ರೀಯುತ ರೇವಣ್ಣ ಸಿದ್ದಪ್ಪ ಅಣಕಲ ಸಭೆಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಚಿಂಚೋಳಿ ತಾಲೂಕಿನ ಅಧ್ಯಕ್ಷರು ಹಿರಿಯರಾದಂತಹ ಶ್ರೀಯುತ ಹಣಮಂತ ಪೂಜಾರಿ ಸಾಹೇಬರು ಮಾತಾಡಬೇಕಾಗಿ ಅನಿಸ್ಕೊತೀನಿ. ಬಂಧುಗಳೇ, ಮೊನ್ನೆ 2 ದಿವಸ ಹಿಂದೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಇಂಗಳವಟ್ಟಿ ಗ್ರಾಮದಲ್ಲಿ ಶರಣಪ್ಪ ಅಂತಕ್ಕಂಥ ಒಬ್ಬ ಕುರಿಗಾಯಿಯನ್ನ ರಾತ್ರಿ 3 ಜನ ಕಳ್ಳರು ಬಂದು ಅವನನ್ನ ಕುರಿ ಕದಿಯಲು ಬಂದು ಅವನನ್ನ ಕೊಲೆ ಮಾಡಿ ಹೋಗಿರ್ತಕ್ಕಂಥದ್ದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ. ಕುರಿಗಾಯಿಗಳು ಬಯಸ್ಕೊಂಡು ಬಂದು ರಾತ್ರಿ ಹೊಲದಲ್ಲಿ ಹಾಕ್ತೊಳಗಿರ್ತಕ್ಕಂಥ ಒಂದು ರೂಢಿ ಈ ಕುರುಬ ಸಮಾಜದ ಬಳಿ ಇರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಕುರಿಗಾಯಿಗಳಿಗೆ ಪ್ರತ್ಯೇಕವಾದ ಕಾನೂನನ್ನು ರಚನೆ ಮಾಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ. ಮತ್ತು ಎಲ್ಲೆಲ್ಲಿ
ಪೊಲೀಸ್ ಸ್ಟೇಷನ್ ಇರ್ತಾವೋ ಅಂತಲ್ಲಿ ನಿರ್ದೇಶನ ಕೊಡಬೇಕು. ಕುರಿಗಾಯಿಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆಯನ್ನ ಆ ತಾಲೂಕಿನ ಪೊಲೀಸ್ ಸ್ಟೇಷನ್ ಅಥವಾ DSP ಲೆವೆಲ್ SP ಲೆವೆಲ್ ತಾವು ನಿರ್ದೇಶನ ಮಾಡಿ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತೇವೆ. ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಕಾನೂನನ್ನು ಮಾಡಬೇಕು ಕುರಿಗಾಯಿಗಳಿಗೆ ಮತ್ತು ಅವರ ರಕ್ಷಣೆಗಾಗಿ ಬಂದೂಕಿನ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಬೇಕಂತಕ್ಕಂಥ ಮನವಿಯನ್ನ ಮಾಡಿಕೊಂಡು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ತಾವು ಹೋದ ಅಧಿವೇಶನದಲ್ಲಿ ಹೇಳಿದ್ರಿ, ನಾನು ಕುರಿಗಾಯಿಗಳಿಗೆ ಪ್ರತ್ಯೇಕವಾದ ಕಾನೂನನ್ನು ತರ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ರಿ. ತಾವು ಒಬ್ಬ ದಕ್ಷ ಪ್ರಾಮಾಣಿಕವಾದ